ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪನ್ನೀರ್ ಟಿಕ್ಕಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ರೆಸ್ಟೋರೆಂಟಲ್ಲಿ ಹೇಗೆ ಇರುತ್ತೋ ಅದೇ ರೀತಿ ನಾವು ಮನೇಲಿ ಮಾಡ್ಕೋಬೋದು. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೋಬೇಕು. ಒಂದು 1/4 ಚಮಚ ಅರಿಶಿನ, 1 ಚಮಚ ಗರಂ ಮಸಾಲ, 1.5 ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಚಾಟ್ ಮಸಾಲ, 1/4 ಚಮಚ ಕಾಳುಮೆಣಸಿನ ಪುಡಿ, 1/4 ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ನಿಂಬೆಹಣ್ಣು ರಸ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಗಟ್ಟಿ ಮೊಸರು ತೊಗೊಳ್ಳಿ, ಹುಳಿ ಇರಬಾರ್ದು. ಫ್ರೆಶ್ ಮೊಸರು ತೊಗೊಳ್ಳಿ, ತುಂಬ ಟೇಸ್ಟಿಯಾಗುತ್ತೆ. ನಂತರ ನಾವಿಲ್ಲಿ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಪನ್ನೀರ್ ಇಷ್ಟನ್ನು ಕಟ್ ಮಾಡಿಟ್ಕೋಬೇಕು. ಆದಷ್ಟು 3 ಪದಾರ್ಥಗಳು ಒಂದೇ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ. ಸ್ಕ್ವೈರ್ ಶೇಪಲ್ಲೇ ಇರಲಿ. ತುಂಬ ದಪ್ಪದಾಗಿ ಕಟ್ ಮಾಡೋದು ಬೇಡ, ಸ್ವಲ್ಪ ತೆಳ್ಳದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಇದನ್ನು ತವಾ ಮೇಲೆ ಗ್ರಿಲ್ ಮಾಡೋದ್ರಿಂದ ಬೇಯೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ತೆಳ್ಳದಾಗಿ ಕಟ್ ಮಾಡಿಕೊಂಡು ನಾವು ಏನು ಮೊಸರಿನ ಮಿಕ್ಸ್ಚರ್ ರೆಡಿ ಮಾಡಿಟ್ಟಿದ್ವಿ ಅದರೊಳಗೆ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಕ್ರ್ಯಾಕ್ ಆಗ್ಬೋದು, ನೋಡಿಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಸಿಕಮು, ಆನಿಯನ್ನು ಹಾಕಬೇಕು. ಕ್ಯಾಪ್ಸಿಕಮ್ ನಾನಿಲ್ಲಿ ಒಂದೇ ಕಲರ್ದು ಬಳಸಿದ್ದೀನಿ. ನೀವು ಬೇಕಾದರೆ ಗ್ರೀನು, ಯೆಲ್ಲೋ, ರೆಡ್ಡು ಎಲ್ಲ ಥರ ಕ್ಯಾಪ್ಸಿಕಮ್ನು ಬಳಸ್ಬೋದು. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನು ಒಂದು 1/2 ಅವರ್ ಮ್ಯಾರಿನೇಟ್ ಆಗೋಗ್ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಗ್ರಿಲ್ ಸ್ಟಿಕ್ಸ್ನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸೋಕೆ ಇಟ್ಕೊಳ್ಳೋಣ. ಗ್ರಿಲ್ ಸ್ಟಿಕ್ಸು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ನಂತರ ಪನ್ನೀರ್ ಟಿಕ್ಕಾಗೆ ಮೇನು ಗ್ರೀನ್ ಡಿಪ್ಪು. ಇದನ್ನು ರೆಡಿ ಮಾಡ್ಕೊಳಕ್ಕೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಉಪ್ಪು, ಚಾಟ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ನಿಂಬೆಹಣ್ಣು ರಸ, ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ಪದಾರ್ಥಗಳನ್ನ ಮಿಸ್ ಮಾಡಬೇಡಿ. ಮೇಯ್ನು ಮೊಸರನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೇ ಈ ಪನ್ನೀರ್ ಟಿಕ್ಕಾ ಡಿಪ್ಪು ತುಂಬ ಟೇಸ್ಟಿಯಾಗಿರೋದು. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅದೇ ಟೇಸ್ಟ್ ಕೊಡೋದು ಮೊಸರಿಂದನೇ. ಇದಕ್ಕೆ ಮೇನು ಮೊಸರು ಅಂತಲೇ ಹೇಳ್ಬೋದು. ಆದಷ್ಟು ಫ್ರೆಶ್ ಮೊಸರನ್ನ ಬಳಸಿ, ಗಟ್ಟಿ ಮೊಸರನ್ನ ಬಳಸಿ. ಈ ಡಿಪ್ಪು ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಅಂತನಾದರೂ ಕರಿಬೋದು, ಅಥವಾ ಪನ್ನೀರ್ ಡಿಪ್ ಅಂತನಾದರೂ ಕರಿಬೋದು. ಈಗ 1/2 ಅವರ್ ಆಗಿದೆ. ಈಗ ನೋಡ್ಕೊಳ್ಬೋದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾವು ಈಗ ಪನ್ನೀರ್ ಟಿಕ್ಕಾ ಗ್ರಿಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಸ್ಟಿಕ್ಸ್ನ ನೀರಲ್ಲಿ ನೆನೆಸೋದ್ರಿಂದ ನಾವು ಬಿಸಿಯಲ್ಲಿ ಬೇಯಿಸೋವಾಗ ಸ್ಟಿಕ್ಸು ಮುರಿದೋಗಲ್ಲ, ಸುಡಲ್ಲ. ಬೆಂಕಿ ತಾಕಿ ಸುಡುತ್ತೆ ಅನ್ನೋದು ಆ ಭಯ ಇರಲ್ಲ. ಒಂದು 1/2 ಅವರ್ ಆದರೂ ಈ ಸ್ಟಿಕ್ಸ್ನ ನೀರಲ್ಲಿ ನೆನೆಸಿಟ್ರೆ ನಾವು ಸುಡೋವಾಗ್ಲೂ ಏನು ಸುಟ್ಟೋಗಲ್ಲ, ಮುರಿದೋಗಲ್ಲ ಕಡ್ಡಿಗಳು ಅಂತ ಅಷ್ಟೇ. ಇದು ಒಂದು ಮೇನ್ ಟಿಪ್ಪು ಪನ್ನೀರ್ ಟಿಕ್ಕಾ ರೆಸಿಪಿಗೆ ಅಂದ್ಕೊಳ್ಳಿ. ನಂತರ ಮಾಡಿಟ್ಟಿರೋಂಥ ಮಿಕ್ಸ್ಚರ್ದು ಏನಿದೆ ಅದು ಮ್ಯಾರಿನೇಟ್ ಆಗಿರುತ್ತೆ ಚೆನ್ನಾಗಿ. ಇದನ್ನು ಒಂದೇ 1 by 1 ಒಂದು ಕ್ಯಾಪ್ಸಿಕಮ್, ಒಂದು ಪನ್ನೀರ್, ಒಂದು ಆನಿಯನ್ ಇದೇ ರೀತಿ ಒಂದು 3 ಸ್ಟೆಪ್ಸ್ ಆದರೂ ಕಂಪ್ಲೀಟಾಗಿ ಕಡ್ಡಿಗೆ ಚುಚ್ಕೊಳ್ಳಿ. ಈ ಥರ ಎಲ್ಲ ಸ್ಟಿಕ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಟಾಪಿಂಗ್ಸ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ರೆಡಿ ಮಾಡ್ಕೋಬೋದು. ನಂತರ ತವಾನ ಬಿಸಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ತವಾ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಇದ್ದರೆ ಗ್ರಿಲ್ ಪ್ಯಾನಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ತವಾ ಮೇಲೆ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಗ್ರಿಲ್ ಮಾಡ್ಕೋಬೇಕು. 4 ಸೈಡಿ ಈ ಥರ ತಿರುಗಿಸ್ಕೊಳ್ತಾ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಬೇಕಾದರೆ ನೀವು ಬೆಂಕಿ ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನಿಲ್ಲೂ ತವಾ ಮೇಲೇ ಸುಮಾರು ಹೊತ್ತು ತಿರುಗಿಸ್ಕೊಳ್ತಾ 4 ಸೈಡು ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡುವಾಗ ಇದೇ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಇರುತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಐ ಹೋಪ್ ಇವತ್ತಿನ ಈ ಸೂಪರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ.